ಗುರುದೇವ್, ಧನಸ್ಸು ರಾಶಿಯವರ ಜೂನ್ ತಿಂಗಳ ಭವಿಷ್ಯ ಯಾವ ರೀತಿ ಇರುತ್ತೆ, ಯಾವ ಕೆಲಸ ಮಾಡೋದ್ರಿಂದ ಅದೃಷ್ಟ ಬರುತ್ತೆ, ಯಾವ ಕೆಲಸ ಮಾಡದೇ ಇರೋದು ಒಳ್ಳೇದು, ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ಧನಸ್ಸು ರಾಶಿಯವರ ಜೂನ್ ತಿಂಗಳ ಭವಿಷ್ಯ. ಇನ್ನು ಧನಸ್ಸು ರಾಶಿಯವರ ಜೂನ್ ತಿಂಗಳ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ನೋಡೋದಾದ್ರೆ, ಧನಸ್ಸು ರಾಶಿಯವರಿಗೆ ಈ ಒಂದು ಜೂನ್ ತಿಂಗಳ ನಂತರದಲ್ಲಿ ಅನಿರೀಕ್ಷಿತವಾಗಿ ಆಸ್ತಿ ಬರುವಂತಹ ಸಾಧ್ಯತೆ ಇರುವಂತದ್ದು. ಎಲ್ಲರಿಗೆ ಅಂತ ಅಲ್ಲ, ಕೆಲ ಜನರಿಗೆ ಮಾತ್ರ. ಎಲ್ಲ ಒಂದ್ ಕಡೆ ಆಸ್ತಿ ಇದೆ, ಅದು ಬರೋದೇ ಇಲ್ಲ, ಬರುವಂತ ಸಾಧ್ಯತೆನೇ ಇಲ್ಲ ಅಂತಕ್ಕಂಥವ್ರಿಗೆ ಒಂದಷ್ಟು ಆಸ್ತಿ ಯಾರಾದ್ರೂ ನಿಮ್ದೊಂದು ಲಿಟಿಗೇಷನ್ ತರ ಇತ್ತು ಅಂದ್ರೆ, ನಿಮ್ಮ ಕುಟುಂಬದಲ್ಲಿ ಹಿರಿಯರು ಯಾರಾದ್ರೂ ಕೊಡೋದೇ ಇಲ್ಲ, ಮಾಡೋದೇ ಇಲ್ಲ ಅಂತ ಹೇಳ್ತಿದ್ರೆ, ಅವರ ಮನಸ್ಸು ಬದಲಾಯಿಸಿ ಆಸ್ತಿಗಳನ್ನ ನಿಮ್ಗೆ ಕೊಡುವಂತಹ ಸಾಧ್ಯತೆ ಇರುತ್ತೆ. ಮುಖ್ಯ ವಿಷಯಗಳಲ್ಲಿ ಸ್ವಲ್ಪ ಜಯ ಆಗುತ್ತೆ. ಅಂದ್ರೆ ನೀವೇನಾದ್ರು ಮುಖ್ಯ ವಿಷಯಗಳಿಗೆ ಏನಾದ್ರೂ ಓಡಾಡ್ತಾ ಇತ್ತು ಅಂದ್ರೆ, ಜೀವನದಲ್ಲಿ ತುಂಬಾ ದೊಡ್ಡ ನಿರ್ಧಾರಗಳನ್ನ ತಗೋಬೇಕು ಅಂತ ಇದ್ರೆ, ಆ ವಿಚಾರಗಳಲ್ಲಿ ಜಯ ಸಾಧಿಸುವಂತಹ ಸಾಧ್ಯತೆಗಳಿರುವಂತದ್ದು. ಶುಭ ವಾರ್ತೆಗಳನ್ನ ಕೇಳುವಂತಹ ಸಾಧ್ಯತೆ ಇರುವಂತದ್ದು. ಕೆಲವರಿಗೆ ಸಂತಾನ ಭಾಗ್ಯವೂ ಕೂಡ ಪಡೆಯುವಂತಹ ಯೋಗಗಳಿದೆ. ಇನ್ನ ಮದುವೆಯಾಗುವಂತಹ ಯೋಗಗಳು ಕೂಡ. ಅವಿವಾಹಿತರು ಯಾರಾದ್ರೂ ಹೆಣ್ಣು ನೋಡ್ತಾ ಇದ್ರೆ, ಗಂಡು ನೋಡ್ತಾ ಇದ್ರೆ, ಬಹಳ ಟೈಮ್ ಇಂದ ಸೆಟ್ ಆಗ್ತಾ ಇಲ್ಲ, ನಿಮಗ್ ಇಷ್ಟ ಆದ್ರೆ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ, ಅವ್ರಿಗೆ ಇಷ್ಟ ಆದ್ರೆ ನಿಮಗೆ ಇಷ್ಟ ಆಗ್ತಾ ಇಲ್ಲ, ಈ ರೀತಿ ಸಮಸ್ಯೆಗಳನ್ನ ನೀವೇನಾದ್ರೂ ಎದುರಿಸ್ತಾ ಇದ್ರೆ, ಖಂಡಿತವಾಗ್ಲೂ ಕೂಡ ಈ ಮಾಸದಲ್ಲಿ ಎಲ್ಲವೂ ಕೂಡ ಲಾಭದಾಯಕವಾಗಿರುತ್ತೆ. ಹಾಗೂ 15ರ ನಂತರ ನಿಮಗೆ ಒಂದಷ್ಟು ಸ್ವಲ್ಪ ನೆಗೆಟಿವ್ ಆಗುವಂತಹ ಸಾಧ್ಯತೆ. ಫಸ್ಟ್ 15 ದಿವಸ ಸೂಪರ್ ಆಗಿದೆ, ಆ ನಂತರ 15 ದಿವಸ ಅಲ್ಲಿ ಸ್ವಲ್ಪ ಕಷ್ಟಪಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಹಾಗೆ ಉತ್ತಮ ದಾರಿಯಲ್ಲಿ ಹೋಗುವಂತಹ ಸಾಧ್ಯತೆ. ಅಂದ್ರೆ ಏನೋ ಅಡ್ಡ ದಾರಿ ಅಂತ ಹೇಳಿ ಮನಸ್ಥಿತಿ ಏನಾದ್ರು ಕೆಡಿಸ್ಕೊಂಡ್ಬಿಟ್ಟಿದ್ರೆ, ಒಂದೊಳ್ಳೆ ದಾರಿ ಸಿಕ್ಕಿ ಆ ದಾರಿ ಮುಖಾಂತರದಲ್ಲಿ ಹೊಸ ಹೊಸ ದಾರಿಗಳು ಕೂಡ ನಿಮಗೆ ಓಪನ್ ಆಗುವಂತಹ ಸಾಧ್ಯತೆ ಕೂಡ ಈ ಮಾಸದಲ್ಲಿ ಇರುವಂತದ್ದು. ಹಾಗೆ ಸ್ವಲ್ಪ ಮೂತ್ರಪಿಂಡ, ಮೂತ್ರಕೋಶಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕೂಡ ಈ ಮಾಸದಲ್ಲಿ ನಿರೀಕ್ಷಿಸಬಹುದು. ಹಾಗೆ ಸ್ವಲ್ಪ ನೀರನ್ನ ಹೆಚ್ಚಿಗೆ ಕುಡಿಬೇಕಾಗತ್ತೆ, ನೀರನ್ನ ಯಥೇಚ್ಛವಾಗಿ ಕುಡಿಬೇಕಾಗತ್ತೆ. ಅಥವಾ ಏನಾದ್ರೂ ಆ ಭಾಗಗಳಲ್ಲಿ ಏನಾದ್ರು ನೋವಿತ್ತು ಅಂದ್ರೆ ಡಾಕ್ಟರ್ ಹತ್ರ ಪರಿಶೀಲನೆ ಮಾಡ್ಕೊಳ್ಳಿ. ಚಿಕ್ಕದ್ರಲ್ಲೇ ಅದನ್ನ ಸರಿಪಡಿಸ್ಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿರ್ತದೆ. ಇನ್ನು ಕೆಲವು ವಿಚಾರಗಳು ಒಳ್ಳೇದಾಗ್ಲಿ, ಜನರಿಗೆ ಒಳ್ಳೇದಾಗ್ಲಿ, ಅಥವಾ ಇನ್ನೊಬ್ರು ಹೆಲ್ಪ್ ಆಗ್ಲಿ ಅಂತ ಹೇಳಿ ನೀವು ಮಾಡ್ತಾ ಇರ್ತೀರಿ. ಆದ್ರೆ ನೀವು ನಿಮ್ಮ ಒಳ್ಳೆತನವನ್ನ ಇನ್ನೊಬ್ರು ಕೆಟ್ಟದಾಗಿ ಉಪಯೋಗಿಸಿ ಅದರಿಂದಾಗಿ ನಿಮಗೆ ಅಪಕೀರ್ತಿ ಅಂತಕ್ಕಂಥದ್ದು ಕೂಡ ಪ್ರಾಪ್ತಿಯಾಗುವಂತ ಸಾಧ್ಯತೆ ಇದೆ. ಸ್ವಲ್ಪ ನೋಡ್ಕೊಂಡು ವಿಚಾರವನ್ನ ಮಾಡಿ, ನಿಮಗೆ ಏನು ಬೇಕೋ, ನಿಮ್ಗೆ ಎಷ್ಟು ಬೇಕೋ ಅಷ್ಟೊಂದು ಚೌಕಟ್ಟಲ್ಲಿ ಇರಿ, ಖಂಡಿತವಾಗ್ಲೂ ಕೂಡ ಒಳ್ಳೇದಾಗುತ್ತೆ. ಹಾಗೆ ಸ್ವಲ್ಪ ದುರ್ಗಾದೇವಿ ಹಾಗೂ ಮಹಾವಿಷ್ಣುವಿನ ಪೂಜೆಯನ್ನ ಈ ತಿಂಗಳಲ್ಲಿ ಸಾಧ್ಯ ಆದ್ರೆ ಆ ದೇವಸ್ಥಾನಗಳಿಗೆ ಹೋಗಿ ಮಾಡಿಸೋದು ಉತ್ತಮ ಫಲವನ್ನ ನಿಮಗೆ ಕೊಡುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಈ ತಿಂಗಳಿಂದ ಓದೋದಕ್ಕೆ ಸ್ವಲ್ಪ ಚೆನ್ನಾಗಿರುವಂತಹ ಸಮಯ ಅಂತ ಹೇಳ್ತೀನಿ. ಅದರ ಪರೀಕ್ಷೆಗಳಿತ್ತು ಅಂದ್ರೆ ಉತ್ತಮವಾದ ಮಾರ್ಕ್ಸ್ ಗಳ ಕೂಡ ಪಡುವಂತಹ ಸಾಧ್ಯತೆ ಇದೆ. ಅಥವಾ ಹೊಸ ಕ್ಲಾಸಿಗೆ ಸೇರ್ತಾ ಇರುವಂತವರಿಗೆ ಉತ್ತಮವಾಗಿರ್ತಕ್ಕಂತಹ ವಿದ್ಯೆಯನ್ನು ಪಡೆಯುವಂತಹ ಯೋಗಗಳು ಕೂಡ ಖಂಡಿತವಾಗ್ಲೂ ಇರುವಂತದ್ದು. ಲಾಯರ್ಗಳಿಗೆ, ಬೆಳ್ಳಿ ವ್ಯಾಪಾರಿಗಳಿಗೆ, ಚಿನ್ನ ವ್ಯಾಪಾರಿಗಳಿಗೆ ಎಲ್ಲರಿಗೂ ಕೂಡ ಲಾಭ ಇದೆ. ಕಲಾವಿದರಿಗೆ ಹೊಸ ಹೊಸ ಪ್ರಾಜೆಕ್ಟ್ ಗಳು ಸಿಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಆದ್ರೆ ಇಲ್ಲಿ ನಿಮಗೆ ನಿಮ್ಮ ಸ್ನೇಹಿತರಿಂದ ಒಂದಷ್ಟು ಮೋಸ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಹಾಗೆ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರಗಳನ್ನ ಮಾಡ್ಕೊಳ್ಳಿ. ಹಣ ಹೂಡಿಕೆ ಮಾಡುವಂತವರು, ಹಣ ವ್ಯಾಪಾರ ಮಾಡುವಂತವರು, ಹಣವನ್ನ ಬಡ್ಡಿಗೆ ರೂಪದಲ್ಲಿ ನೀಡುವಂತವರು ಸ್ವಲ್ಪ ಎಚ್ಚರಿಕೆಯಿಂದ ಹೇಳಿ. ಕೊಟ್ಟ ಹಣ ವಾಪಸ್ ಬರೋದು ಸ್ವಲ್ಪ ಈ ಮಾಸದಲ್ಲಿ ಕಷ್ಟ ಇರುವಂತದ್ದು. ಹಾಗೆ ಕಬ್ಬಿಣದ ವ್ಯಾಪಾರಿಗಳು, ಕಾರ್ಮಿಕರು ಯಾರಿದ್ದೀರಿ ಎಲ್ರಿಗೂ ಕೂಡ ಮಧ್ಯಮ ಫಲ ಅಂತಕ್ಕಂಥದ್ದು ಇರುವಂತದ್ದು. ಓಂ ದುಮ್ ದುರ್ಗಾಯ ನಮಃ ಅಂತ ಹೇಳುವಂತ ಮಂತ್ರವನ್ನ ಪ್ರತಿನಿತ್ಯ ಹೇಳ್ಕೊಳ್ಳಿ, ಕೌಂಟ್ಲೆಸ್. ಖಂಡಿತವಾಗ್ಲೂ ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳು ಸಿದ್ಧಿ ಆಗುತ್ತೆ. ಹಾಗೆ ಸ್ವಲ್ಪ ದುರ್ಗಾ ಸ್ತೋತ್ರಗಳನ್ನು ಓದುವಂಥದ್ದು, ದುರ್ಗಾ ಅಷ್ಟೋತ್ತರವನ್ನು ಓದುವಂಥದ್ದು ಹವ್ಯಾಸವಾಗಿ ದಿನನಿತ್ಯವಾಗಿ ಮಾಡ್ಕೊಳ್ಳಿ. ಇದರಿಂದಾಗಿ ಬಿಡುವಿನ ಸಮಯದಲ್ಲಿ ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಈ ಒಂದು ಸ್ತೋತ್ರಗಳನ್ನು ಓದೋದ್ರಿಂದ ಸಿದ್ಧಿಯಾಗತ್ತೆ. ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸಿದ್ಧಿಯಾಗ್ಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಧನಸ್ಸು ರಾಶಿಯವರ ಮನಸ್ಸಂಕಲ್ಪ ಸಿದ್ಧಿಯಾಗ್ಲಿ ಅಂತ ಹೇಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.